ಗುಂಡ ಹೇಗಾಗ್ತಾನೆ ಗುಂಡ ಒಬ್ರು ಭಟ್ರು ರೆಡಿ ಆದರು ಹಾಗೆ ಬಂದಾಗ ನೀರು ದೋಸೆ ತಿನ್ಕೊಂಡು ಹೋಗಿ ಎಲ್ಲರೂ ಆಯ್ತು. ಬೆಳಕಾಗಿರುತ್ತಲ್ವಾ, ವ್ಯೂ ಹೋಗಿರುತ್ತೆ, ಬರೀ ಬೆಳಕು ಮಾತ್ರ ಸಿಗುತ್ತೆ. ನಿನ್ನೆ ಕಾರಲ್ಲಿ ಮಲಗು ಮಾ ಹೋಗುವ. ನಂಗೆ ನೀವೇನ್ ಮಾಡ್ಬೇಕು ಹೇಳಿ? ವಿಡಿಯೋ ಫುಲ್ ನೋಡ್ಬೇಕು, ಸ್ಕಿಪ್ ಮಾಡಬೇಡಿ. ಓಕೆ ಬನ್ನಿ. ಸ್ಟಾರ್ಟಾ ಮಾತಾಡ್ತಾ ಸ್ಟಾರ್ಟ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಗಂಟೆ ಇವಾಗ 4 ಗಂಟೆ ಆಯಿತು. ಏನು ವಿಷಯ ಅಂತ ಹೇಳಿದರೆ, ನಮ್ಮ ಈಗ ಎಂತ ಹಾಂ ಎಂತ ಬ್ರೈಡ್ ಅಲ್ಲಲ್ಲ, ಈಗ ಎಂತಂದು ಹೇಳ್ತಾ ಹುಡಿ ಯಾವಳಿ ಮದುವೆ ಆದ ಈಗ ಹೋದ್ರೆ ಸನ್ರೈಸ್ ಸಿಗುತ್ತೆ. ಈಗ ಹೋದ್ರೆ ನಿಜ ಹೋಗುವ ಕಣೋ. ಯಾಕಂದ್ರೆ ಈಗ 4 to 5, 5 to 6 ಅರೌಂಡ್ ಇರ್ತೀವಿ ನಾವು. ಸನ್ರೈಸ್ ಸಿಗುತ್ತೆ ನಮ್ಗೆ. ಇಲ್ಲ ಅಂದ್ರೆ ಫುಲ್ ಬೆಳಕಾಗಿರುತ್ತಲ್ವಾ, ವ್ಯೂ ಹೋಗಿರುತ್ತೆ, ಬರೀ ಬೆಳಕು ಮಾತ್ರ ಸಿಗುತ್ತೆ. ಚೆನ್ನಾಗಿ ನೋಡೋಕೆ ನಂಗೆ ಒಂದು ಫ್ಲಾಶ್ ಹಾಕಿದ್ದೇನೆ ಗೈಸ, ಕಂಡ್ಬಿಡ. ಹಾಗೆ ನೋಡಿ, ಒಬ್ರದ್ದು ನನ್ನೊಂದು ಒಪಿನಿಯನ್ ಇದೆ. ಹಾಗೆ ನಾನು ಇವರೆಲ್ಲ ಮಲಗಿದ್ರು, ನಾನು ಮಲಗಿರ್ಲಿಲ್ಲ. ಪಾಪ ಇವ್ರನ್ನ ಎದ್ದೇಳಿಸಿ ಎಲ್ಲ ಹೊರಡಿಸಿದ್ದೀನಿ. ಪ್ರಿಪೇರ್ ಆಗಿದ್ದಾರೆ ಫುಲ್. ಹಾಗೆ ಎಲ್ಲ ನಾನು ಕಷ್ಟಪಟ್ಟು ಒಂದು ನಿದ್ದೆನಿಲ್ಲ. ಹಾಗೆ ನಮ್ಮ ಅಣ್ಣ ಎದ್ದೇಳಲಿಲ್ಲ. ಅಣ್ಣ ಎದ್ದೇಳ ಪಾಪ, ಎಲ್ಲ ರೆಡಿ ಆಗಿದೆ. ಅಲ್ಲಿ ಬನ್ನಿ, ಕಾರಲ್ಲಿ ಮಲಗು ಮಾ ಹೋಗುವ. ನಂಗೆ ಎಂತ ಆಗುದಿಲ್ಲ. ಹಾಂ ಅಣ್ಣ ಎದ್ದೇಳ, ಎದ್ದೇಳ. ಅರ್ಥ ಮಾಡ್ಕೊಳ್ಳಿ. ಎಂತ ಅರ್ಥ ಮಾಡ್ಕೊಳ್ಳಿ ಮತ್ತೆ ಹೇಳಿದಂತೆ ಮತ್ತೆ ಹೇಳ್ತೀನಿ ನಾವು. ಹೌದು, ಎಲ್ಲರೂ ನೋಡು ರೆಡಿ ಅದು ಏನಕ್ಕೆ ಮತ್ತೆ. ನಾವು ಸುಮ್ಮನೆ ರೆಡಿ ಆಗ್ತಿದ್ವಾ? ಇಲ್ಲ ಇದ್ದಾಗ ಎದ್ದೇಳಿಸಿ ನಾನು ಸುಮ್ಮನೆ ಮಲಗಿ, ನಾನು ಇವರೆಲ್ಲ ಮಲಗಿದ ಎದ್ದೇಳಿಸಿ ಓಡಿಸಿ ನಾನು ಕಷ್ಟಪಟ್ಟು. ಎಂತ ಉಂಟು ಗಾಡಿ ಮಲಗ್ಲಿಲ್ಲ ಅಲ್ವಾ? ಮತ್ತೆ 4 wheel 6 wheel ಎಲ್ಲ 8 wheel ಎಲ್ಲ ವಿಡಿಯೋ ಮಾಡ್ತೀನಿ ನಾನು. ವಿಡಿಯೋ ಅಂತ ಹೇಳ್ತೀನಿ, ಇದು ಡ್ರೈವಿಂಗ್ ಮಾಡ್ತೀನಿ. ಒಬ್ಬರು ಭಟ್ರು ರೆಡಿ ಆದರು. ಹಾಗೆ ಭಟ್ರು ರೆಡಿ ಆದ್ರು. ಸೊ ಬರೋದಂತೆ. ಎಂತ ಮಾಡೋದು? ನಾವೇ ಹೋಗೋದಾಗಿದೆ. ಅದೇ ಹೇಳಿದ್ ನಾನು ಇಷ್ಟು ಹೇಳ್ಬಿಟ್ಟು. ಎಷ್ಟು ಗಂಟೆಗೆ ಸನ್ರೈಸ್ ಆಗುತ್ತೆ? ಈಗ 5:36ಗೆ. ಹೌದಾ? ಅದಕ್ಕೆ ಹೇಳ್ತಿದ್ದೆ. ಈಗ 5ಗೆ ಹೋಗ್ಬೋದು, ಹೋಗ್ಬಾರ್ದು ಅಂತೇಳಿಲ್ಲ. ಏನ್ ಮಾಡೋದು? ಸನ್ರೈಸ್ ನೋಡ್ಕೊಂಡ್ ಬರೋ ಅಂತ ಹೇಳಿ ಸಾಕು. ಗುಂಡ ಮಾತಾಡು ಗುಂಡ. ಏನ್ ಬಾಯಿ ಬಂದ ಮಾತಾಡುದು, ಅದೇ ಮತ್ತೆ ವಿಡಿಯೋದಲ್ಲಿ ಕಟ್ ಆಗ್ತದೆ. ಪಾಪ ಎಲ್ಲೂ ರಿಕ್ವೆಸ್ಟ್ ಆಗ್ತಾ ಉಂಟು, ಆದ್ರೆ ಎದ್ದೇಳ್ತಿಲ್ಲ. ಏನ್ ಮಾಡೋದು? ನಾನು ಸೆಂಟ್ ಹೊಡ್ಕೊಂಡು ಸಾಗುಂಟು. ನನ್ನ ಪಕ್ಕ ಅಂತೂ ಕೂರ್ಬೇಡ ವಾಸನೆ. ನೀನೇ ಡಿಕ್ಕಿಲ್ ಹಾಕೋದಷ್ಟೇ. ಪರ್ಫ್ಯೂಮ್ ಹಾಕೊಂಡ್ಲ? ಗೈಸ್, ಈಗ 4:15 ಹೊರಟಿದೀವಿ ನಾವು. ಬರ್ತಿಲ್ಲ ಕೆಳಗೆ ಬರ್ತಾವ ಹಿಂಗೆ. ಇವಾಗ ನಮ್ಮ ಸಕ್ಸಸ್ಫುಲ್ ಟ್ರಿಪ್ ರೆಡಿ ಆಗಿದ್ದೀವಿ, ರೆಡಿಯಾಗಿ ಹೋಗ್ತಾ ಇದೀವಿ. ಹಾಗೆ ನಿದ್ದೆ ಇಲ್ಲದೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸುತ್ತಿದ್ದೇವೆ. ಈಗ ದೇವರ ಮನೆ ಬೆಟ್ಟಕ್ಕೆ, ದೇವಿರಮ್ಮ ಅಂತ ಬರ್ತಿದ್ದೇವೆ. ಹಾಗೆ ನಾವೊಂದು ಸನ್ರೈಸ್ಗೆ ಹೋಗ್ತಾ ಇದೀವಿ. ಸೊ ಫಸ್ಟ್ ಟೈಮು ಈ ತರ ಒಂದು ಸಾಹಸ ಮಾಡ್ಕೊಂಡು ಹೋಗ್ತಿರೋದು. ಹೌದು, ನಿದ್ದೆ ಮಾಡ್ಲಿಲ್ಲ ಇವತ್ತೊಂದಿನ. ಹಾಗೆ ಕಷ್ಟದಲ್ಲಿ ಹೋಗ್ತಿದೀವಿ, ತೊಂದರೆ ಇಲ್ಲ. ನಿಮ್ಗೂ ಸನ್ರೈಸ್ ತೋರಿಸ್ತೀವಿ, ನಾವು ನೋಡ್ತೀವಿ, ಎಂಜಾಯ್ ಮಾಡಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಹೇಳಿ? ವಿಡಿಯೋ ಫುಲ್ ನೋಡ್ಬೇಕು, ಸ್ಕಿಪ್ ಮಾಡಬೇಡಿ. ಓಕೆ ಓಕೆ. ಗೈಸ್, ನಾವು ಹಾಗೆ ಹೇಳಿದಾಗೆ ನಮ್ದು ಸತತ ನಿದ್ದೆ ಇಲ್ಲದೆ ನಾವಿವಾಗ ದೇವರ ಮನೆ ಬೆಟ್ಟಕ್ಕೆ ಹೊರಟಿದೀವಿ ಗೈಸ್. ಒಂದು ವ್ಯೂ ಪಾಯಿಂಟ್ ಹೊರಟಿದೀವಿ. ಅದು ಸನ್ರೈಸ್ ನೋಡ್ಬೇಕಂತಾನೆ ಹೊರಟಿರೋದು. ಹೌದು,
ಇದೊಂದು ಹುಚ್ಚು ಸಾಹಸ ಪಾಪ ನಮ್ಮ ಡ್ರೈವರ್ಗೆ ಎದ್ದೇಳಿಸ್ಬಿಟ್ಟು ಕಷ್ಟ ಇದು ಪಾಪ ನಮ್ಮನ್ನ ಒಂದು ಪ್ರೀತಿಯಿಂದ ಬಂದಿದ್ದಾರೆ ಹಾಗೆ ಪಾಪ ಅವ್ರಿಗೆ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ಓಕೆ ಆಕ್ಟಿವ್ ಆಗಿದ್ದೀವಿ ನಾವು ಅಂತ ಅನಿಸ್ತಿದೆ ನಿಮ್ಗೆ. ಅಫ್ಕೋರ್ಸ್ ಅನಿಸ್ಬೇಕು, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ. ಲಾಸ್ಟ್ ನೋಡ್ತೀರಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನೋಡಿ ಅಂದ್ರೆ ಬಾರಿ ಖುಷಿ ಆಗ್ತುಂಟು. ಫಸ್ಟ್ ಟೈಮ್ ನಿದ್ದೆ ಮಾಡದೆ ಸ್ನಾನಕ್ಕೆ ಹೋಗು ಅಂತ ಹೇಳಿದ್ರೆ ಹೋಗಿ ಮಲಗಿದ್ದ. ನಿದ್ದೆ ಮಾಡದೆ ಅಂತ ಹೇಳ್ಕೊಂಡು ನಿದ್ದೆ ಮಾಡಿದ್ರೆ ಸ್ವಲ್ಪ ಮಾಡಿದ್ರೆ ಟ್ರಿಪ್ ಒಂದು ಇಟ್ಟಿದೀವಿ ಅಂದ್ರೆ ಬೆಳಿಗ್ಗೆ ಇದು ನಮ್ಮ ಸಾಹಸ. ಬೇರೆ ಅಲ್ಲಿ ಇನ್ನು ಪ್ಲೇಸ್ ನೋಡಿ. ನೀವಿಬ್ರು ಮಾತಾಡಿ, ಎಲ್ಲ ಮಾತಾಡಿ. ನಮ್ಮ ಡ್ರೈವರ್ ಒಬ್ರು ಇದ್ದಾರೆ. ಹಸಿವಾದಾಗ ಏನೇನೋ ತಿನ್ಬೇಡಿ, ಏನಾದ್ರೂ ಟೇಸ್ಟಿ ತಿನ್ನಿ. ಬರುವಾಗ 6 ಬರುವಾಗ ಅಂತ ಮಾರೆ. ಗೈಸ್ ನೋಡಿ ಗೈಸ್, ಈಗ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿ ಎಂಡ್ ಆಗೋ ಟೈಮಿಗೆ ಬಂದಿದೆ. ನೋಡು ಅಷ್ಟು ರೇಸ್ ಬಿಟ್ರು. ರೋಡ್ ನೋಡಿ ಎಷ್ಟು ಚಂದ ಇದೆ ಅಂತ. ಎಂತ ಆಯ್ತಾ? In about 8.5 kilometers arrive at Devaramani viewpoint. ನೋಡ ನೋಡ ಎಷ್ಟು ಚಂದ ಉಂಟು. ನೋಡ ಎಂತ ಚಂದ ಮಾರ್ರೆ. ಇವರು ಕಾಣ್ತಿಲ್ಲ ಮಾರ್ರೆ, ಫ್ಲಾಶ್ ಆಗ್ತದೆ. ನಂಗೆ ಗೈಸ್ ಸನ್ರೈಸ್ ನೋಡಕ್ಕೆ ನಮ್ದು ಟೈಮಿಂಗ್ಸ್ ಕರೆಕ್ಟ್ ಆಗಿದೆ. ಎಲ್ಲ ಓಡ್ತಿದೀವಿ ನಾವು. ಓಡಿ ಪ್ಯಾಂಟ್ ಜಾಸ್ತಿ ಉಂಟು, ಪ್ಯಾಂಟ್ ಜಾಸ್ತಿ ಉಂಟು. ಎಲ್ಲಿ ದಾರಿ ಇಲ್ಲಿ ಗುಂಡ ಹೇಗಾಗ್ತಾನೆ ಗುಂಡ? ಆ ಬೆಲ್ಟ್ ಎಲ್ಲ ಇಲ್ಲಿ ಗುಬ್ಬಿ ತೆಗ್ದಿದ್ದೀನಿ ಹಾಗೆ. ಅಪ್ಪ ಅಷ್ಟು ಅಲ್ಲಿ ಹೋದ ಮಾರ ಅಲ್ಲಿಗೆ ಹೋಗೋಯ್ತು. ಇಷ್ಟು ದೊಡ್ಡದು ಎಂಟಕ್ಕೆ ಸಾವ ಅಲ್ಲಿ ಹೋಗೋಯ್ತು. ಬಂದ್ವಿ 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 ಬಂದ್ವಿ. ಅಪ್ಪ ಗುರು ಯಾವ್ದು ಗುರು ಇದು? ಡ್ರೋನಾ? ಅಕ್ಕಿ ನೋಡಲ್ಲಿ. ಹಾಂ ಬಿಡ್ತಾನೆ ಬೆಳಿಗ್ಗೆ ಅನ್ನ ಹೊರಡೆ ಇರ್ಲಿ ಇನ್ನು ಸಹ ನೋಡ್ತಿದ್ದೆ ನಾನು. ನಂಗೆ ಏಕೆ ಅಲ್ಲ ಇದು ಒತ್ತುತ್ತೆ ಅಂತ ಇದನ್ನ ಇಟ್ಕೊಂಡಿದ್ದು. ಇವ್ಲಿಂದ ಮಾಡಿದ್ದು ಅವಳು ಅದನ್ನ ಇಟ್ಟದ್ದು. ಸೊ ಗಾಯ್ಸ್ ನಾವೀಗ ಹತ್ತಿ ಆಯ್ತು, ಇಳ್ದು ಆಯ್ತು. ನೀರು ದೋಸೆ ಹೋಗಿ ನೀನು ಎಲ್ಲಿ ನಿಲ್ಲಿಸ್ಬೇಡಿ. ಈಗ ಅಭ್ಯಾಸ ವಾಶ್ರೂಮ್ ಅಲ್ಲೇ ಉಂಟು, ಇಲ್ಲೆಲ್ಲ ಉಂಟು. ಹೋಟ್ಲ್ ಹತ್ರ ಇರುತ್ತೆ.
ಮಾತಾಡು, ನೀವು ಮಾತಾಡಿದ ಅಲ್ವಾ? ಎಂತ ಮಾತಾಡ್ಬೇಕು ಈಗ? ಹಾಕ್ಬೇಡವೆ ಸ್ವಲ್ಪ ಇರ್ಲಿ ಇವ್ರು. ದೇವ್ರ ಮನೆಗೆ ಬನ್ನಿ, ಚೆನ್ನಾಗಿದೆ ಅದೇ ಅಷ್ಟು ಚಳಿ ಆಗ್ತದಾ? ಈಗ ಬನ್ನಿ, ಮುಖಕ್ಕೆ ಗಾಳಿ ಹೊಡೆದ್ರೆ ಬಂದಾಗ ನೀರ್ ದೋಸೆ ತಿನ್ಕೊಂಡು ಹೋಗಿ ಎಲ್ಲರೂ ಆಯ್ತು. ಫಸ್ಟ್ ಟೈಮ್ ಹೇಳಿದ್ದೆ ಪ್ಲಾನೇ ಆಗಿತ್ತು. ನಾನು ಬೆಳಗ್ಗೆ 4 ಗಂಟೆಗೆ ಹೋಗುವಾಗ ಅಣ್ಣ ಅಣ್ಣ ಕ್ರೆಡಿಟ್ಸ್ ಪೇ ಫಾರ್ ಮೀ ಕೊಡು, ನಂಗೆ ಕೊಡು. ನಂಗೆ ಕೊಡ್ಬೇಕು. ಸಾಗಳು ಬೇರೆ ಬೋರ್ಡ್ ಮಾಡಿ ಅಷ್ಟೇ. ನೀನು ಸ್ನಾನ ಸ್ನಾನ ಮಾಡ್ತೀನಿ ಅಂತ ಮಲಗಿದ್ದಲ್ಲ. ಒಳಗಡೆ ಹೋಗಿದ್ದಿಲ್ಲ. ಎಲ್ಲಿ ಪಡೆದಿವಿ ಒಂದು ಅಂತ ಬೇಡವಾ? ಇಲ್ಲಿ ಚೆನ್ನಾಗಿದೆ spot. ಬೇಡ ಹೋಗು ಅಣ್ಣ. ಹೋಗ್ ಬರೋಣ ಇಲ್ಲಿ. ಬೇಡ ಬೇಡ ಹೋಗು 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 ಸುಮ್ಮನೆ ಟೈಮ್ ವೇಸ್ಟ್ ಮಾಡು. ಫೋಟೋ ತೆಗಿಯಕಂದ್ರೆ ನೀವು ಎಲ್ಲ ಒಂದೊಂದು ಅಲ್ಲ ಸ್ಟೋರಿ ಆಗ್ಲಿ ಬೇಡ ನಿಮಗೆ ಫಟ ಮೈನ್ ಇದೆ ದೇವರ ಮನೆಯಲ್ಲಿ. ಒಂದ್ ತೆಗ್ದು ಬಾ, ಹೋಗು. ಹೌದು ಒಂದು ಸ್ಟೋರಿ ನೋಡಿ ಆವಡೆ. ಸಾಕು ಸಾಕು